ಅವ್ಳ ಕಾಲ್ ಕೆಳಗಡೆ ಗಾತ್ ಸುರಿದು ಅವ್ಳಿಗೆ ಏಟ್ ಆಗೋ ತರ ಮಾಡಿದ್ ನಾವೇ, ಆದ್ರೆ ಇವಾಗ ನಮ್ ಕೈಲೇ ಸೇವೆ ಮಾಡ್ಸೋದರ ಮಾಡ್ಬಿಟ್ಟ ಅಜಿತ್. ಏನ್ ಮಾಮ್, ಅವಳಗ್ ಸೀರೆ ಎಲ್ಲ ಉಡ್ಸಿದ್ನಂತೆ. ಓ ಅಂಜು ಕಮಾನ್, ಅವ್ರಿಬ್ರು ಗಂಡ ಹೆಂಡತಿ, ಅವ್ರಿಬ್ರು ಮಧ್ಯೆ ಇಷ್ಟಿರೋದು ಸಹಜ. ಅಯ್ಯೋ ಅದೇ ನನ್ ಪ್ರಾಬ್ಲಮ್ ಮಾಮ್. ಈ ಭೂಮಿ ಯಾವಾಗ ಅವ್ನ್ ಮಾಜಿ ಹೆಂಡತಿ ಆಗ್ತಾಳೆ ಅಂತ ಕಾಯ್ತಾ ಇದ್ದೀನಿ. ನೋಡ, ನಾನು ನಂದೇ ಟೆನ್ಷನ್ ಅಲ್ಲಿ ಇದ್ದೇನೆ. ನನ್ ಪಾಡಿ ನನ್ನ ಸುಮ್ಮನೆ ಬಿಟ್ಬಿಡ. ಇವಾಗ ನಿಂದೇನು ಹೊಸ ಟೆನ್ಷನ್? ಮನೆ ಕೊಳ್ಳೆ ಹೋಗಿರೋ ತರ ಆಡ್ತಿದ್ಯಾ? ಸ್ವಲ್ಪ ಸುಮ್ಮನೆ ಇದ್ಯಾ? ಪ್ರಜ್ಞೆ ಇಟ್ಕೊಂಡ್ ಮಾತಾಡ್. ಅಲ್ಲಿ ಆ ಭೂಮಿ ಹತ್ರ ನನ್ ಡೈಮಂಡ್ ನೆಕ್ಲೆಸ್ ಇರೋವರೆಗೂ ನನ್ ನೆತ್ತಿ ಮೇಲೆ ತೂಗುಗತ್ತಿ ತೂಗ್ತಾ ಇರೋ ಹಾಗಿದೆ. ನನ್ಗೆ ಹೇಗ್ ಪಡ್ಕೋಬೇಕು ಮೊದ್ಲು ಅವಳಿಂದ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಆದ್ರೆ ಭೂಮಿ ನೆಕ್ಲೆಸ್ ನ ಲಾಕರ್ ಅಲ್ಲಿ ಇಟ್ಟಾಯ್ತಲ್ವಾ? ಅಲ್ಲಿಗೆ ನಿಮ್ ಸೀಕ್ರೆಟ್ಸ್ ಎಲ್ಲ ಲಾಕರ್ ಅಲ್ಲಿ ಸೇಫ್ ಆಗಿದೆ ಅಂತ ಅರ್ಥ. ಹೌದು, ಮತ್ತೆ ಯಾಕೆ ನಿಮ್ಗೆ ಅನ್ನೆಸೆಸರಿ ಟೆನ್ಷನ್ ಮಾಮ್? ಹೇರೆ, ಅವಳು ಆ ಲಾಕರ್ ಅಲ್ಲಿ ಡೈಮಂಡ್ ನೆಕ್ಲೆಸ್ ಇಟ್ಟಿರೋರ್ಗು ಮಾತ್ರ ನನ್ಗೆ ಈ ಮನೆ ಲೈಫು. ಯಾವತ್ತ ಅವಳು ಲಾಕರ್ ಇಂದ ಆ ಡೈಮಂಡ್ ನೆಕ್ಲೆಸ್ ನ ತೆಗೆದು ಅಜಿತ್ ತೋರಿಸ್ತಾಳೋ ಅವತ್ತಿಗೆ ನನ್ನ ಜೀವನ ಈ ಮನೆಯಲ್ಲಿ ಮುಗ್ದು ಹೋಯ್ತು ಅಂತಾನೆ ಅರ್ಥ. ಅದನ್ನ ಹೇಗ್ ಪಡ್ಕೋಬೇಕು ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ ಗಾಯ ಆಲ್ಮೋಸ್ಟ್ ವಾಸಿ ಆಗಿದೆ. ನಾಳೆಯಿಂದ ನೀವು ಆರಾಮಾಗಿ ನಡಿಬಹುದು. ಓಕೆನಾ? ಇದನ್ನ ನಿನ್ ತುಂಬಾ ಪುಣ್ಯ ಬರ್ಲಿ. ಯಾವಾಗ ಈ ಕಾಲು ಮುಂಚಿನ ತರ ಓಡಾಡುತ್ತೋ ಅಂತ ಪಾಪ ನನ್ ಕಾಲ್ಗಳು ಕಾಯ್ತಾ ಇದ್ವು. ಯಾಕೆ ತಾವ್ ಕಾಯ್ತಾ ಇರ್ಲಿಲ್ವಾ? ನೋಡಿ ಅತ್ತೇನಿ ಮಗನ, ಯಾಕೋ ನನ್ ಸೊಸೆನ ಗೋಳ್ಬೇಕೋತ್ಯಾ? ಸುಮ್ಮನೆ ಇರೋ, ಹೇಳಿದ್ದೀನಿ. ನಚಿಕೇತ, ನೀನು ಡಾಕ್ಟರ್ಗೆ ಮುಗಿಸ್ಕೊಂಡು ಅಮೆರಿಕದಿಂದ ಇಲ್ಲಿ ಬಂದಿದ್ದು ಸಾರ್ಥಕ ಆಯ್ತು. ಅದರಲ್ಲೂ ನಿನ್ನ ಪೇಷಂಟ್ ಮೊದಲ ಅತ್ತಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ನಿಮ್ಗೆ ಒಂದ್ ದೊಡ್ಡ ಥ್ಯಾಂಕ್ಸ್ ಅದಕ್ಕೆ. ಯಾಕೆ? ಅವಳ ಕಾಲ ಗಾಯ ಮಾಡ್ಕೊಂಡು ನಿನಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡ್ಲಲ್ಲ ಅದಕ್ಕ? ಅಲ್ಲ ಬ್ರೋ, ಅದಕ್ಕೆ ನಾನು ಇಲ್ಲಿ ಕರ್ಸಿದ್ದಕ್ಕೆ ತಾನೆ ನಾನ್ ಅದಕ್ಕೆ ಸೇವೆ ಮಾಡೋ ಹಂಗಾಗಿದ್ದು. ಈಗ ನನ್ ಮೆಡಿಕಲ್ ಡಿಗ್ರಿಗೆ ಒಂದು ಮರ್ಯಾದೆ ಬಂತು ಅಂತ ಅನಿಸ್ತಿದೆ. ಭೂಮಿ, ನೀನ್ ಮದ್ವೆ ಮಾಡ್ಕೊಂಡು ನಿಮ್ ಮನೆಗ್ ಬಂದು 4 ತಿಂಗಳು ತುಂಬಿದೆ ಅಷ್ಟೇ. ಅಷ್ಟರಲ್ಲಿ ಎಷ್ಟೊಂದು ಅನಾಹುತಗಳಾಗಿದೆ ಅಲ್ವಾ? ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು ನೀನು. ಸರಿಯತ್ತೆ, ಆದ್ರೆ ಒಂದ್ ಕಂಡೀಷನ್. ಏನು? ನಾಳೆ ಪೂಜೆ ಜವಾಬ್ದಾರಿ ಎಲ್ಲ ನಂದೆ. ಆಯ್ತು. ಈಗ ನನಗೆ ಅಡ್ಗೆ ಮನೇಲಿ ಕೆಲಸ ಇದೆ, ಆಯ್ತಾ? ಅಜಿತಾ, ನನ್ ಸೊಸೆ ಜೋಪಾನ ಕೊಡೋ, ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ಏನಾದ್ರೂ ಇದ್ರೆ ನಂಗೆ ಒಂದ್ ಮಿಸ್ಡ್ ಕಾಲ್ ಕೊಡಿ. ಡಾಕ್ಟರ್ ನಚಿಕೇತ್ ವಿಲ್ ಬಿ ಅಟ್ ಯರ್ ಸರ್ವಿಸ್. ಸರಿ ಮೈದನ. ಏನು ಈಗ ಹುಟ್ಟಿರೋ ಮಗು ಆಗ್ತಾನೆ ತೊಟ್ಲಿಂದ ಫಸ್ಟ್ ಹೆಜ್ಜೆ ಕೆಳಗಡೆ ಇರ್ತಿರೋ ತರ ಫೀಲ್ ಆಗ್ತಿದ್ಯಾ? ಕಾಲಿಗೆ ಗಾಯ ಆಗೋದ್ರಿಂದ ತುಂಬಾ ಬೇಜಾರಾಗೋಗಿತ್ತು ಸಾಹೇಬ್ರೆ. ದೇಹದಲ್ಲಿ ಯಾವ್ದಾದ್ರು ಒಂದ್ ಅಂಗ ಕೆಲ್ಸ ಮಾಡ್ಲಿಲ್ಲ ಅಂದಾಗ್ಲೆ ಅದ್ರ ಬೆಲೆ ನಮಗ್ ಗೊತ್ತಾಗತ್ತು. ಚೆನ್ನಾಗಿರ್ಬೇಕಾದ್ರೆ ನಾವ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಈಗ ನಾವ್ ಒಂದೊಂದೇ ಹೆಜ್ಜೆ ಇಡ್ಬೇಕಾದ್ರೆ, ನನ್ ಪಾದಗಳು ನೆಲಕ್ ಟಚ್ ಆಗ್ಬೇಕಾದ್ರೆ ಆ ನೋವಿದೆಯಲ್ಲ, ಅದು ಒಂಥರ ಫೀಲ್. ಈ ಭೂಮಿ ತಾಯಿ ಸ್ಪರ್ಶನ ಮನ್ಸು ತುಂಬಾ ಫೀಲ್ ಮಾಡ್ಕೊತಾ ಇದೀವಿ. ಇದೊಂಥರ ಬೇರೆನೇ ಅನುಭವ ಸಾಹೇಬ್ರೆ. ಸಾಹೇಬ್ರೆ, ಮೊದ್ಲು ಹೋಗಿ ನನ್ ಮೈದ್ನನ್ ಕರ್ಕೊಂಬನ್ನಿ. ಯಾಕೆ, ಏನಾಯ್ತು? ಮತ್ತೆ ನೋವು ಸ್ಟಾರ್ಟ್ ಆಯ್ತಾ? ನಮ್ಗೋಸ್ಕರ ಅಲ್ಲ ಸಾಹೇಬ್ರೆ, ನಿಮ್ಗೋಸ್ಕರ. ಏನಿಲ್ಲ ಯೋಚನೆ ಮಾಡ್ತಿದ್ದೀರಾ? ನನ್ ಮುಂಚೆ ಏನಾದ್ರು ಮಾತಾಡಿದ್ರೆ ಇಷ್ಟಿಷ್ಟುದ್ದ ಭಾಷಣ ಮುಗಿತಾ ಇದ್ರಿ. ನೋಡಿ, ಏನೋ ಮಾತಾಡ್ತಾನೆ ಇಲ್ಲ ನೀವು. ಸುಮ್ನೆ ಬ್ಲಾಂಕ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ಏನೋ ಪ್ರಾಬ್ಲಮ್ ಇರ್ಬೇಕು. ಕರೀರಿ, ನನ್ ಮೈದ್ನನ್ ಕರ್ಕೊಂಬನ್ನಿ ಹೋಗಿ. ಯಾರಕ್ ಪ್ರಾಬ್ಲಮ್ ಅಂತ? ನಿಮ್ಗೆ. ಓಕೆ, ಏನ್ ಪ್ರಾಬ್ಲಮ್? ಅರ್ಧ ಲೂಸ್ ಅನ್ಸುತ್ತೆ ನೀವು. ಅವಾಗವಾಗ ಸರಿಗಿರುತ್ತೆ, ಅವಾಗವಾಗ ಕೆಟ್ಟೋಗುತ್ತೆ. ಅವಾಗ್ಲೇ ಏನೋ ಹೇಳ್ದಲ್ಲ, ಕಾಲು ಭೂ ಸ್ಪರ್ಶ ಆಯ್ತು ಅಂದ್ರೆ ನಿಮ್ಗೆ ಫೀಲು, ಪೇಯ್ನು, ಭೂಕಂಪ, ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ದಲ್ಲ, ಅದು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡು. ನೋಡಿ, ನಾನು ಒಂದೇ ಸತಿ ಹೇಳೋದು, ನಂತರ ಆಕಾಶವಾಣಿ ತರ ಮರು ಪ್ರಸಾರ ಇಲ್ಲ, ಗೊತ್ತಾಯ್ತಾ? ಈಗ ಇನ್ನೊಂದ್ ಮಾತಾಡಿದ್ರು ನಾಳೆ ಪ್ರಜಾವಾಣಿಲ್ ಬರ್ತೀಯ. ಹೋಗು. ಒಂದ್ ನಿಮಿಷ ಇರು. ಇನ್ನ ನಂಬಬೇಕಾಗಲ್ಲ. ಯಾಕೆ ಆಮೇಲೆ ನನ್ನ ಮೇಲೆ ಏನಾರು ಕಂಪ್ಲೇಂಟ್ ಅಮ್ಮನ ಹತ್ರ ಹೇಳ್ಬಿಟ್ರೆ ಇವನು ರೂಮಿಂದ ಆಚೆ ಹೋಗು ಅಂತ ಹೇಳ್ದ ಅಂತ ಬಂದ್ ಕುಕ್ಕೂರ್ ಬಡಿ. ಎಲ್ಲಮ್ಮ ನವರಾತ್ರಿ ದಿನ ಜೋಗ್ತಿ ಅಮ್ಮ. ತುಂಬಾ ಸಂತೋಷ ಆಯ್ತು. ಸಾಕ್ಷಾತ್ ದೇವಿನೇ ನಿಮ್ ರೂಪದಲ್ಲಿ ನಮ್ಮ ಮನೆಗ್ ಬಂದಿರೋ ಹಾಗಿದೆ. ಬನ್ನಿ ಒಳಗೆ ಬನ್ನಿ. ಅಜಿತಾ, ಒಂದ್ ಚೇರ್ ತಗೊಂಬಪ್ಪ. ಬನ್ನಿ ಅಜಿತಾ. ಆಮಾ ಬಂದೆ. ಸಂಗೀತ, ವಡಿ ತಿನ್ಸಕ್ಕೆ ರೆಡಿ ಮಾಡುವ. ಹಾ, ನಿಂತು ಇದೀರಲ್ಲ, ಕುತ್ಕೊಳ್ಳಿ. ಕಳ್ಳನ್ನ ಹಿಡಿಯೋ ಕೊತ್ವಾಲ ಕಳ್ತನ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯೇನ?
ಗಂಡ ಹೆಂಡತಿ ನಾಟಕ ಶುರು ಹಚ್ಚಿರಿ ಇಬ್ರು. ಆದ್ರೆ ಸತ್ಯ ಅನ್ನೋದು ಸೆರಗ್ನಾಗಿರೋ ಕೆಂಡ ಇದ್ದಂಗ. ಕೆಂಡ ಸುಟ್ರ ಬೂದಿ, ಬೆಳಗದ್ರ ದೀಪ. ಬೆಳಗೋದಕ್ ಬಿಟ್ರೆ ಚಂದ. ಅದನ್ನ ಬಿಟ್ಟು ನೀವಿಬ್ರು ಎಷ್ಟು ಸತ್ಯ ಮುಚ್ಚಿಟ್ರು ನಿಮ್ಮ ನಾಟಕ ಹೊರಗ್ ಬರ್ತೈತಿ. ದೇವಿನ ನನ್ ನಾಲ್ಗಿ ಮ್ಯಾಲ ಕುಂತು ಸತ್ಯ ನುಡ್ಸಾಕತ್ತಾಳ. ಅಜ್ಜಿ ಕೇಳಿಸ್ಕೊಂಡ್ರ? ಇವರಿಬ್ರು ಮದ್ವೆ ವಿಷಯದಲ್ಲಿ ನಾವುಗಳು ಡೌಟ್ ಪಡ್ತಾ ಇದ್ದಿದ್ದು ಎಷ್ಟು ಕರೆಕ್ಟು ಅಂತ. ಜೋಗ್ತಿ ಅಮ್ಮಂಗೆ ದಿವ್ಯ ದೃಷ್ಟಿ ಇದೆ ಅಂತ ಅನ್ಸುತ್ತೆ. ಇವರಿಬ್ರು ಮುಖ ನೋಡ್ತಿದ್ದಂಗೆ ಹೇಗ್ ಹೇಳ್ಬಿಟ್ರು ನೋಡಿ. ನಮ್ ಮಗ ಮದ್ವೆ ವಿಷಯದಲ್ಲಿ ನಮಗ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅಂತಿದ್ದೀರಾ? ದಯವಿಟ್ಟು ನಮ್ಗ ಅರ್ಥ ಆಗೋ ತರ ಮೂರ್ತಿ ಬಿಡಿಸಿ ಹೇಳಿ. ಹೆಂಡತಿ ಅನ್ನುವಾಕಿ ಹೆಂಡತಿ ಅಲ್ಲ, ಅತ್ತಿ ಅಂತ ಕರ್ಸ್ಕೊಳ್ಳುವಾಕಿ ಅತ್ತಿನ ಅಲ್ಲ, ಮಗಳಂತ ಕರ್ಸ್ಕೊಳ್ಳುವಾಕಿ ಮಗಳ ಅಲ್ಲ. ಈ ಪ್ರಪಂಚನ ಒಂದು ದೊಡ್ಡ ನಾಟಕ ರಂಗ. ಇಲ್ಲಿರೋ ಎಲ್ಲಾರು ಪಾತ್ರಧಾರಿಗಳು. ಅವನ್ ಮ್ಯಾಲಿರೋ ಆಡಿಸ್ದಂಗ ಆಡೋ ಗೊಂಬಿಗಳಂಗದಿರಿ. ಇಲ್ಲಿ ಇವ್ರಿಬ್ರು ಗಂಡ ಹೆಂಡತಿ ಹಂಗ್ ನಾಟಕ ಮಾಡಕತ್ತಾರ. ಈ ಮನ್ಯಾಗ ಒಬ್ಳು ಅಮ್ಮ ಮಗಳಂತ ಹೇಳಿ ನಾಟಕ ನಡ್ಸಕತ್ತಾಳ. ಹೆದರ್ಬೇಡವ, ಜಗತ್ನಾಗ ನಿನಗ ಅರ್ಥ ಆಗದೆ ಇರೋದು 1000 ವಿಷಯ ಆಯ್ತು. ಆದ್ರ ಆ ತಾಯಿಗೆಲ್ಲ ಅರ್ಥ ಆಗ್ತೈತಿ. ಅರ್ಥ ಆಗ್ಬೇಕಾಗಿರೋರ್ಗ ಆಗ್ತೈತಿ, ಅಷ್ಟ ಸಾಕು. ಅಮ್ಮ, ನನ್ ಮಗ ಸೊಸೆ ಗಂಡ ಹೆಂಡತಿ ತರ ನಾಟಕ ಮಾಡ್ತಿದಾರೆ ಅಂತ ಹೇಳಿದ ತಕ್ಷಣ ಒಂದ್ ಕ್ಷಣ ನನ್ ಕೈಕಾಲೆಲ್ಲ ನಡ್ಕ ಬಂದ್ಬಿಡ್ತು. ಒಂದೇ ಕ್ಷಣದಲ್ಲಿ ಹೆದರ್ಸ್ಬಿಟ್ರಲ್ಲ ತಾಯಿ. ಹೆದರ್ಬೇಡ್ವಾ, ಅದ್ರ ಅಗತ್ಯ ಇಲ್ಲ. ಯಾವ ಜೋಡಿ ಮಧ್ಯ ಪ್ರೀತಿ ಇರುತ್ತೋ ಅದಕ್ಕಿಂತ ಒಳ್ಳೆ ಜೋಡಿ ಬೇಕಾ? ಈ ಜೋಡಿನ ದೂರ ಮಾಡಾಕ ಆ ನವ ದುರ್ಗಿರು ಅವಕಾಶ ಮಾಡ್ಕೊಡಲ್ಲ. ಪ್ರೀತಿ ಭಿಕ್ಷೆ ಬೇಡೋ ಗಂಡ ಹೆಂಡತಿಗ ಭಿಕ್ಷೆ ಹಾಕ್ತಾನ. ನಾನು ಅನ್ನೋದು ಯಾರಿಗೂ ಒಳ್ಳೇದಲ್ಲ ತಾಯಿ. ಉಡಿಯಾಗ ಬೆಂಕಿ ಇಟ್ಕೊಂಡ್ರ ಮೊದ್ಲು ಆ ಬೆಂಕಿ ಅವ್ನ್ ಮಡ್ಲ ಸುಡೋದು. ಮನಸ್ನಾಗ ವಿಷ ಇಟ್ಕೊಂಡ್ರ ಆ ವಿಷ ಅವ್ರ ಜೀವನ ತೆಗಿತೈತಿ. ಇರೋ ಮನಿಗ ಕೆಡಕ್ ಮಾಡಕ್ ಹೋದ್ರ ಶುಂಭ ನಿಶುಂಭನಿಗೆ ಆದಂಗ ಆಗ್ತೈತಿ. ಕಂಡವ್ರ ತಟ್ಟಿ ಕಡಿಗ್ ಕಣ್ ಹಾಕಿದ್ರ ನಿಮ್ ತಟ್ಟಿ ಮಣ್ಣ ಆಗ್ತೈತಿ. ನಿಮ್ ತಟ್ಟೆ ಆಗಿರೋ ತಿಂದ್ರ ಆ ದೇವ್ರ ಮೆಚ್ತಾನ. ಹೂ ಮುಚ್ಚಿಟ್ರು ಹೂನಾಗಿನ ಸುಗಂಧ ಮುಚ್ಚಿಡಕ್ ಆಗಲ್ಲ ತಮ್ಮ. ನಿನ್ನ ಪ್ರೀತಿ ವಿಷಯ ನಿನ್ನ ಬಾಯಿ ಮುಚ್ಚಿರ್ತೈತಿ, ಆದ್ರೆ ನಿನ್ನ ಕಣ್ಣು ಅದ್ರ ಕತಿ ಹೇಳ್ತೈತಿ. ಮನಸ್ನಾಗಿರೋದು ಹೇಳದೆ ಹೋದ್ರ ಅದು ಮನಸ್ನಾಗ ಉಳ್ಕೋತಿತ್ತ ಹುಚ್ಚ. ನಾವ್ ಅಂದ್ಕೊಳ್ಳೋದ ಒಂದು, ಆಗೋದ ಇನ್ನೊಂದು. ಸ್ವಾತಿ ಮುತ್ತು ಅನ್ಕೊಂಡಿದ್ದು ಬಿಳಿ ಕಲ್ಲಾಗಿತ್ತು. ಹಂಗಂತ ನಿನ್ ಮನ್ಸ್ ನೀನ್ ಕಲ್ ಮಾಡ್ಕೋಬೇಡ. ಹೂನಂತ ಬದುಕು ನಿನಗಂತ ಕಾಯ್ತಾ ಐತಿ. ಅಮ್ಮ, ನಮ್ ಮನೆಯವ್ರ ಮೇಲೆ ಯಾರ್ ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು. ನಮ್ಗ ಆಶೀರ್ವಾದ ಮಾಡಿ. ಕೆಟ್ಟ ಕಣ್ಣು ಬಿಡೋರ್ ದೃಷ್ಟಿ ಸುಡ್ತಾ ಐತಿ. ಚಿಂತಿ ಬ್ಯಾಡ ಮಗಳ. ನಿನ್ನ ಮನ್ಸು ತಿಳಿ ನೀರ್ ಕೊಡದ್ ಹಂಗ ಸ್ವಚ್ಛ ಅದ. ನೀನಿದ್ದ ಜಾಗದಾಗ ಸಂತೋಷ ಐತಿ. ಎಲ್ಲಾ ಕನ್ಸು ನನ್ಸಾಗ್ತೈತಿ. ಅಮ್ಮ, ನಾನ್ ನಿಮ್ ಹತ್ರ ಇನ್ನೊಂದ್ ವಿಷಯದ ಬಗ್ಗೆ ಕೇಳ್ಬೇಕಿತ್ತು. ಈ ಅಮ್ಮಂಗ ಎಲ್ಲಾ ಗೊತ್ತೈತಿ ಮಗಳ. ನಿನ್ನ ಮನಸ್ಸಿಚ್ಛೆ ಹಂಗ ವರ್ಷ ತುಂಬೋದ್ರೊಳಗ ಈ ಮನೇಲಿ ತೊಟ್ಲು ತೂಗ್ತೈತಿ, ಹೊಸ ಜೀವ ಬರ್ತೈತಿ. ಸಂಗೀತ ಒಟ್ಟು ತುಂಬಮ್ಮ. ಆಯ್ತಮ್ಮ. ಭೂಮಿ ನೀನೇ ಮೊದ್ಲು ತುಂಬ. ಕಳೆದ್ ಹೋಗಿದ್ ಬಗ್ಗೆ ಚಿಂತೆ ಬ್ಯಾಡ. ಆ ದೇವ್ರು ಅದರಷ್ಟ ಅಮೂಲ್ಯವಾದಂತದ್ ಕೊಟ್ಟಾನ. ಜೀವನ ಪರ್ಯಂತ ಅದನ್ನ ಕಾಪಾಡ. ಬಿಡುಗಡೆ ಆಗುತ್ತಾ? ನಾನು ಅಮ್ಮ ಯಾವಾಗ ಒಟ್ಟಿಗೆ ಇರೋದು? ಆದಷ್ಟು ಬೇಗ ನಿನ್ ತಾಯಿ ಈ ಮನೆಗ್ ಬಂದ್ ಸೇರ್ತಾಳ. ತಾಯಿ ಮಗಳ ಜೋಡಿ ಈ ಮನ್ಯಾಗ ನೆಮ್ಮದಿಯಾಗಿರೋ ಕಾಲ ಹತ್ರ ಬಂದಿತ್ತು ಅನ್ಕೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.